ಈ ಖಾದಿ ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದು ಮಹಾತ್ಮ ಗಾಂಧಿಯವರು. ಮಹಾತ್ಮ ಗಾಂಧಿಯವರು ಲಂಡನ್ಗೆ ಓದ್ಲಿಕ್ಕೆ ಹೋದಾಗ, ಬ್ಯಾರಿಸ್ಟರ್ ಓದ್ಲಿಕ್ಕೆ ಹೋದಾಗ ಅವರು ಅಲ್ಲಿಯ ಜನರ ಉಡುಗೆ ತೊಡುಗೆ ನೋಡಿ ತಾವು ಸಹ ಆ ರೀತಿ ಕೋಟ್ ಹಾಕೋಬೇಕು, ಟೈ ಕಟ್ಕೋಬೇಕು, ಎಲ್ಲವನ್ನೂ ಕಲಿಯೋ ಪ್ರಯತ್ನ ಮಾಡ್ತಾರೆ. ಅದೇ ರೀತಿ ಇರ್ತಾರೆ. ಕೊನೆಗೆ ಡ್ಯಾನ್ಸ್ ಸಹ ಕಲಿಯಕ್ಕೆ ಹೋಗ್ತಾರೆ ಗಾಂಧೀಜಿಯವರು. ಆಮೇಲೆ ಗೊತ್ತಾಗುತ್ತೆ, ನಾನು ಬಂದಿರೋದು ಇದಕ್ಕಲ್ಲ, ನಾನು ಒಂದು ಶಿಕ್ಷಣವನ್ನ ಪಡೆದುಕೋಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆ ಕಡೆ ಗಮನ ಹರಿಸ್ತಾರೆ. ಈ ರೀತಿ ಗಾಂಧೀಜಿ ಇನ್ನು ಭಾರತಕ್ಕೆ ಬಂದಾಗ ಅವ್ರು ಯೋಚನೆ ಮಾಡ್ತಾರೆ, ಈ ಸ್ವಾತಂತ್ರ್ಯ ಚಳುವಳಿ ಇಡೀ ದೇಶ ಸುತ್ತಿದ ನಂತರ ನನ್ನ ಜನ ಇವತ್ತು ಮೈ ಮೇಲೆ ಬಟ್ಟೆ ಇಲ್ಲದೆ ಈ ರೀತಿ ಒದ್ದಾಡ್ತಾ ಇದ್ದಾರೆ, ಅವ್ರಿಗೆ ಈ ರೀತಿಯ ಬಡತನ ಇದೆ, ನಾನು ಸಹ ಈ ರೀತಿ ಒಂದು ಚರಕದಿಂದ ನೂಲಿನಿಂದ ಮಾಡಿದ ಬಟ್ಟೆಯನ್ನು ತೊಡಬೇಕು ಅಂತ ಹೇಳಿ ಅವರು ಒಂದು ಬಟ್ಟೆಯನ್ನ, ಅದರಲ್ಲೂ ಒಂದು ಪಂಚೆ ಮತ್ತು ಮೇಲ್ಹೊದಿಕೆ ಇಷ್ಟನ್ನೇ ತೊಡ್ತಾರೆ. ವಿದೇಶಿ ವಸ್ತುಗಳನ್ನ ಬಹಿಷ್ಕಾರ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಲಂಡನ್ ಅವ್ರಿಗೆ ನಮ್ಮ ದೇಶ ಈ ಜವಳಿ ವ್ಯಾಪಾರಕ್ಕೆ ಒಂದು ದೊಡ್ಡ ಮಾರುಕಟ್ಟೆ ಆಗಿರುತ್ತೆ. ಈ ರೀತಿ ಗಾಂಧೀಜಿಯವರು ಖಾದಿಯನ್ನ ಸೃಷ್ಟಿಸ್ತಾರೆ. ಏನು ಗಾಂಧೀಜಿಯವರು ಹಂತವಾಗಿ ಹೇಗೆ ಅವರನ್ನ ಬದಲಾಯಿಸ್ತಾ ಬರ್ತಾರೆ. ಇವತ್ತು ಸರ್ಕಾರನು ಸಹ ಹೇಳಿದೆ, ಸರ್ಕಾರಿ ಅಧಿಕಾರಿಗಳಿಗೆ ವಾರದ ಕೊನೆಯ ದಿನ ಶನಿವಾರ ಖಾದಿ ಕಡ್ಡಾಯವಾಗಿ ಹಾಕ್ಬೇಕು ಅಂತ ಹೇಳಿ, ಅದು ಪುರುಷರಿರ್ಬಹುದು ಮಹಿಳೆಯರಿರ್ಬಹುದು ಎಲ್ಲರೂ ಖಾದಿ ಕಡ್ಡಾಯವಾಗಿ ತೊಡಬೇಕು ಅಂತ ಹೇಳಿರೋದು ನಿಜವಾಗ್ಲೂ ಸ್ವಾಗತಾರ್ಹ. ಯಾಕಂದ್ರೆ ಈ ಸರ್ಕಾರಿ ಅಧಿಕಾರಿಗಳನ್ನ ನೋಡ್ಬಿಟ್ರೆ ಎಲ್ಲಿಂದ ಬರುತ್ತೆ ಇವ್ರಿಗೆ ಎಷ್ಟೊಂದು ಸಂಪತ್ತು, ಈ ಸೀರೆ, ಈ ವೈಡೂರ್ಯ, ಒಂದ್ ದಿನವೂ ಸಹ ಅವ್ರು ಯಾವ ರೀತಿ ದೊಡ್ಡ ಹಬ್ಬ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಇರುತ್ತೆ. ಯಾಕಂದ್ರೆ ಅವ್ರನ್ನ ನೋಡಕ್ ಬರೋದು ತುಂಬಾ ಸರಳವಾಗಿರ್ತಾರೆ, ಗ್ರಾಮೀಣ ಭಾಗದಿಂದ ಬರ್ತಾರೆ ಅಂತ ಜನರಿರ್ತಾರೆ. ಯಾಕೆ ಇವ್ರು ಹೀಗೆ ಅಂದ್ರೆ, ಅವ್ರು IAS ಅಧಿಕಾರಿಗಳಿರ್ತಾರಲ್ಲ, ಅವ್ರು ಇನ್ನೂ ಅದಕ್ಕಿಂತ ಜಾಸ್ತಿ ಅದ್ದೂರಿಯಾಗಿ ಬರ್ತಾ ಇರ್ತಾರೆ. ಇದು ಈ ಅದ್ದೂರಿತನ ಎರಡು ವರ್ಗವನ್ನ ಸೃಷ್ಟಿಸ್ಬಿಟ್ಟಿತ್ತು. ಅತಿ ಬಡವರು ಮತ್ತೆ ಫ್ಯಾಷನ್ ಜನಗಳು ಅಥವಾ ಶ್ರೀಮಂತ ಜನಗಳು ಈ ವರ್ಗವನ್ನ ಸೃಷ್ಟಿಸಿತ್ತು. ಈಗ ರಾಜಕಾರಣಿಗಳು ಸಹ ಏನು ಗಾಂಧೀಜಿಯವರು ಹೇಳ್ಕೊಟ್ಟಿದ್ದ ಖಾದಿಯನ್ನ ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲ ತೊಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಅವರು ರಾಜಕಾರಣದಲ್ಲೂ ಸಹ ಈಗ ಫ್ಯಾಷನ್ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಖಾದಿ ತೊಡುವವರ ಸಂಖ್ಯೆ ಕಡಿಮೆ ಆಗಿದೆ. ಆದ್ರಿಂದ ಸರ್ಕಾರ ಏನು ತನ್ನ ಆಡಳಿತದಲ್ಲಿರೋರಿಗೆ ಹೇಳಿದ್ದು ಸರಿ, ಆದ್ರೆ ಸರ್ಕಾರದಲ್ಲಿರೋರು ಸಹ, ನಾನಿವತ್ತು ಮುಖ್ಯಮಂತ್ರಿಗಳ ಹಿಂದೆ ಬೈರತಿ ಸುರೇಶ್ ನಿಂತಿದ್ರು, ಅವರು ಖಾದಿ ತೊಟ್ಟಿರ್ಲಿಲ್ಲ. ಒಂದು ಕಾಫಿ ಕಲರ್ ಶರ್ಟ್ ಅನ್ನ ತೊಟ್ಟಿದ್ರು, ಬೇರೆ ಖಾದಿ ಅಲ್ಲದೆ ಇರುವಂತಹ ಶರ್ಟ್ ಅನ್ನ. ಅವರು ಸಿನಿಮಾ ನಟನ ತರ ಒಂದು ಕಪ್ಪು ಗ್ಲಾಸ್ ಅನ್ನ ಹಾಕೊಂಡು ಒಂದ್ ರೀತಿ ಸಿನಿಮಾದವರ ಅನ್ನೋ ತರ ನಿಂತಿದ್ರು. ಖಂಡಿತ ಅವರು ರಾಜಕಾರಣದಲ್ಲಿ ಕಾಣಿಸ್ಕೊಳ್ವಾಗ ಆ ರೀತಿ ಎಲ್ಲ, ಯಾಕಂದ್ರೆ ಅವ್ರು ಬಂದಿರೋದು ಸೇವೆ ಮಾಡಕ್ಕೆ. ಇಲ್ಲ ಅವ್ರ ಆ ತರ ಕಾಣಿಸ್ಕೋಬೇಕಂದ್ರೆ ಎಷ್ಟ್ ತರ ಸಿನಿಮಾ ನಟ ಆಗ್ಬೋದು. ಅವರು ಸೇವೆ ಅಂತ ಬಂದಾಗ ಆ ರೀತಿ ಇವ್ರು ಏನ್ ಹೇಳಿದಾರೆ ಸರ್ಕಾರ, ಆ ರೀತಿ ಮೊದ್ಲಿಗೆ ತನ್ನ ಸುತ್ತಮುತ್ತ ಇರೋರ್ನ ಸರ್ಕಾರದವರು ಮುಖ್ಯಮಂತ್ರಿಗಳು ನೋಡ್ಬೇಕಾಗ್ತದೆ. ಅವರು ಖಾದಿ ತೊಟ್ಟಿಲ್ಲ, ಮತ್ತೆ ಚೀಫ್ ಸೆಕ್ರೆಟರಿ ಇರ್ಬೋದು, ಅವರು ಎಷ್ಟು ಸರಳವಾಗಿದ್ದಾರೆ. ಇದನ್ನ ರಾಹುಲ್ ಗಾಂಧಿ ಅವರು ತುಂಬಾ ಚೆನ್ನಾಗಿ ಪಾಲಿಸ್ತಾರೆ, ಪ್ರಿಯಾಂಕಾ ಗಾಂಧಿ ಅವರು ಪಾಲಿಸ್ತಾರೆ. ಅವ್ರು ಯಾವತ್ತೂ ಸಹ ಅವ್ರ ಕುಟುಂಬದವರು ಸರಳತೆಗೆ ಹೆಸರಾಗಿದ್ದಾರೆ. ಸೋನಿಯಾ ಗಾಂಧಿ ವಿದೇಶದಿಂದ ಬಂದ ಮಹಿಳೆ ಆದ್ರೂ ಈ ದೇಶದಲ್ಲಿ ಹುಟ್ಟಿದ ಹೆಣ್ಮಕ್ಳು ಪಾಲಿಸಲ್ಲ, ಆ ರೀತಿ ಖಾದಿಯನ್ನ ತೊಟ್ಟು ಬದುಕಿದ್ದಾರೆ. ಇಂದಿರಾ ಗಾಂಧಿ ಅವರು ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಇವತ್ತು ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರೂ ಸಹ ಖಾದಿಯನ್ನ ಗೌರವಿಸ್ತಾ ಇದ್ದಾರೆ, ಖಾದಿಯನ್ನ ತೊಟ್ಟಿದ್ದಾರೆ. ಆದ್ರೆ ಆ ಮೂಲಕ ಸರಳತೆ, ಸೇವೆ ಅನ್ನೋ ಮನೋಭಾವವನ್ನು ತೋರಿಸ್ತಿದ್ದಾರೆ. ಇದನ್ನು ಕರ್ನಾಟಕದ ರಾಜಕಾರಣಿಗಳು ಅದನ್ನು ಅಳವಡಿಸ್ಕೊಳ್ಳಿ. ಮುಖ್ಯವಾಗಿ DK ಶಿವಕುಮಾರ್ ಒಂದು ಶಾಲನ್ನ ಹಾಕೊಂಡು ಯಾವಾಗ್ಲೂ ಅಮಿತ್ ಶಾ ತರ ಕಾಣ್ತಾ ಇರ್ತಾರೆ. ನೀವು ಅಮಿತ್ ಶಾ ತರ ಅಲ್ಲ ಕಾಣಿಸ್ಕೋಬೇಕಾಗಿರೋದು, ಗಾಂಧೀಜಿ ಕಟ್ಟಿರುವಂತಹ ಪಕ್ಷದಲ್ಲಿರುವ ನೀವು ಗಾಂಧೀಜಿಯವರನ್ನ ಫಾಲೋ ಮಾಡ್ಬೇಕಾಗ್ತದೆ ಅಂತ ಇಲ್ಲಿ ಹೇಳ್ಬೇಕಾಗ್ತದೆ. ಒಟ್ಟಾರೆ ರಾಜಕಾರಣಿಗಳು ಬರೀ ಅಧಿಕಾರಿಗಳಿಗೆ ಮಾತ್ರ ಅಲ್ಲ, ತಾವು ಸಹ ಖಾದಿ ಹಾಕ್ಲಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೇನೆ.